ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಇವತ್ತು ಒಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ನಾನು ತಿಳಿಸ್ಲಿಕ್ಕಂತೇಳಿ ವಿಡಿಯೋನ ಮಾಡ್ತಿರುವಂಥದ್ದು. ಸೊ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು PDF ನಂದು ಟೆಲಿಗ್ರಾಮ್ ಚಾನಲಲ್ಲೇ ಹಾಕಿರ್ತೀನಿ. ಕ್ಲಿಯರಾಗಿ ಇದನ್ನು ಓದಿ ಅರ್ಥನ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಸೊ ಇದು ಏನಪ್ಪ ಅಂತಂದ ಮೇಲೆ NCL ಅಂತೇಳಿ ನಾವು ಕರೆಯುವಂಥದ್ದು ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಒಳಗಡೆ ಒಂದಿಷ್ಟು ಪೋಸ್ಟ್ನ ಹೈರಿಂಗ್ನ ಮಾಡ್ತಿರುವಂಥದ್ದು. ಇದು ಪ್ಯೂರ್ ಗೌರ್ಮೆಂಟ್ ಆಗಿರುವಂಥ ಒಂದು ಕಂಪ್ನಿ. ಸೊ ಇದರೊಳಗಡೆ ಯಾವೆಲ್ಲ ಪೋಸ್ಟ್ನ ಕರೆದಿದ್ದಾರೆ ಅಂತೇಳಿ ನಾನು ಇವತ್ತನ್ನು ಡಿಸ್ಕಸ್ನ ಮಾಡ್ತಾ ಬರ್ತೀನಿ, ಓಕೆನಾ. ಸೊ ನಿಮಗೇನೋ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ಸ್ನ ಮಾಡ್ಬೋದು. ಸೊ ಫಸ್ಟ್ ಮೇಜರಾಗಿ ಬರುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದಮೇಲೆ 9ನೇ ತಾರೀಕು, ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿರೋವಂಥದ್ದು. ಲಾಸ್ಟ್ ಡೇಟ್ ಬರೋದು 5ನೇ ತಾರೀಕು. ಮುಂದಿನ ತಿಂಗಳ ಮೇಗೆ ಇದು ಏನಾಗುತ್ತಪ್ಪ ಅಂದಮೇಲೆ ಅಪ್ಲಿಕೇಶನ್ಸ್ ಎಲ್ಲನೂ ಕ್ಲೋಸ್ ಆಗ್ತಾ ಬರುವಂಥದ್ದು. ಇದು ಕೂಡ ಎಕ್ಸಾಮ್ ಇರುತ್ತೆ. CBT ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದ ವೆಬ್ಸೈಟ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ ಫಾರ್ CBT. ಯಾವುದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬೇಸ್ ಮೇಲೆ ಇವ್ರು ಏನು ಮಾಡ್ತಾರೆ ಅಂದಮೇಲೆ ಹೈರಿಂಗ್ನ ಮಾಡ್ತಾ ಆ ಒಂದು ಪೋಸ್ಟ್ನ ನಿಮಗೆ ಪ್ರೊವೈಡ್ನ ಮಾಡ್ತಾ ಬರುವಂಥದ್ದು. ಇಲ್ಲಿ ನೀವೆಲ್ಲ ನೋಡ್ತಿರುವಂಥದ್ದು ನೇಮ್ ಆಫ್ ದ ಪೋಸ್ಟ್ ಇದೆ, ಆಮೇಲೆ ಕ್ಯಾಟಗರಿ ಇದೆ, ಆಮೇಲೆ ಟೋಟಲ್ ವೇಕೆನ್ಸೀಸ್ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂದಮೇಲೆ ಎಲ್ಲನೂ ಮೆನ್ಷನ್ನ ಮಾಡ್ತಾ ಬಂದಿರುವಂಥದ್ದು. ಇವೆಲ್ಲ ಪೋಸ್ಟ್ ಯಾವ್ಯಾವ ಇದ್ದಾವೆ ಅಂತೇಳಿ ಒಂದು ಸತ ನೀವು ನೋಡ್ಕೊತ ಬನ್ನಿ. ನಮ್ಮದು ಪ್ಯಾರಾಮೆಡಿಕಲ್ ಅಂತ ಬಂದಿದೆ ಅಂದಮೇಲೆ ಸ್ಟಾಫ್ ನರ್ಸ್ ಬರುತ್ತೆ, ಆಮೇಲೆ ಫಾರ್ಮಸಿಸ್ಟ್ ಬರುತ್ತೆ, ಟೆಕ್ನಿಷಿಯನ್ಸ್ ಬರುತ್ತೆ, ಆಮೇಲೆ ಡೆಂಟಲ್ ಟೆಕ್ನಿಷಿಯನ್ಸ್ ಅಂತೇಳಿ ಬರುತ್ತೆ. ಇವೆಲ್ಲ ನೋಡ್ತಿರುವಂಥದ್ದು. ಇವೆಲ್ಲ ಇಷ್ಟೆಲ್ಲ ಪೋಸ್ಟ್ ಎಲ್ಲನೂ ಕರೆದಿರುವಂಥದ್ದು. ಒಂದು ಸತ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತೆ, ಆಮೇಲೆ ಫೀಸ್ ಎಷ್ಟಿದೆ, ಇವೆಲ್ಲನೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕ್ತಾ ಬನ್ನಿ, ಓಕೆನಾ. ನೆಕ್ಸ್ಟ್ ಬರೋದು ಏನಪ್ಪ ಅಂದಮೇಲೆ ಅದರ ಕ್ವಾಲಿಫಿಕೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಅವ್ರ ಎಲಿಜಿಬಿಲಿಟಿ ಏನು ಬರಬೇಕು, ಆಮೇಲೆ ಅವರು ಏನು ಕಲ್ತಿರಬೇಕು, ಯಾವುದು ಪೋಸ್ಟಿಗೆ ಎಷ್ಟು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಅಂತೇನು ಎಲ್ಲನೂ ಕ್ಲಿಯರಾಗಿ ಅವರು ಮೆನ್ಷನ್ನ ಮಾಡಿರುವಂಥದ್ದು. ಮಿನಿಮಮ್ ಮಾರ್ಕ್ಸ್ ಇಲ್ಲಿ ಬಂದಿರುವಂಥದ್ದು ನೀವೇನಾದರೂ ಪಾಸ್ ಏನಾದರೂ ಆಗ್ತೀರ ಅಂದಮೇಲೆ ಅಟ್ಲೀಸ್ಟ್ 55 ಮಾರ್ಕ್ಸ್ ಆದರೂ ನೀವು ಔಟ್ ಆಫ್ 100 ತೊಗೊಂಡ್ರೆ ನಿಮ್ದೇನಾದರೂ ಲೀಸ್ಟಲ್ಲಿ ಬರೋ ಚಾನ್ಸಸ್ ಇರೋವಂಥದ್ದು. ನೋಡಿ, ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿರುವಂಥದ್ದು, ಓಕೆನಾ. EWSಗೆ ರಿಲ್ಯಾಕ್ಸೇಷನ್ಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. SC/STಗೆ 5 ಇಯರ್ಸು, ಆಮೇಲೆ OBCದವ್ರಿಗೆ 3 ಇಯರ್ಸು. ಈ ಥರ ಎಲ್ಲ ಕ್ಯಾಟಗರೀಸ್ದವ್ರಿಗೆ ಅಂತೇಳಿ ಇಲ್ಲೇ ಮೆನ್ಷನ್ನ ಮಾಡಿದ್ದಾರೆ, ನೋಡ್ಕೊರಿ ರಿಸರ್ವೇಷನ್ಸ್ನ. ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಏನಪ್ಪ ಅಂದಮೇಲೆ ಅಪ್ಲಿಕೇಶನ್ಸ್ ಫೀಸು, ಗೌರ್ಮೆಂಟ್ ಫೀಸ್ ಇದು ಯಾವುದಪ್ಪ ಅಂದಮೇಲೆ ಗೌರ್ಮೆಂಟ್ ನೌಕರಿ ಇರೋದ್ರಿಂದ ಇದಕ್ಕೆ ಅಂತೇಳಿ SC/ST ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ಫೀಸ್ ಇರೋದಿಲ್ಲ. ಆಮೇಲೆ ಅದರ್ಸ್ ಕೆಟದವ್ರಿಗೆ ಏನು ಮಾಡಿದಾರಪ್ಪ ಅಂದಮೇಲೆ 1000 ರೂಪೀಸು, ಆಮೇಲೆ 1180 ರೂಪೀಸು. ಟೋಟಲ್ ಆಗಿ ಅನ್ರಿಸರ್ವ್ಡ್ OBC ಆಯಿತು, ಆಮೇಲೆ ಬೇರೆ ಕ್ಯಾಸ್ಟ್ದವ್ರು ಆಯಿತು. ಅವರೆಲ್ಲನೂ 1180 ರೂಪೀಸ್ ಪೇಮೆಂಟ್ನ ಮಾಡಿ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ಸ್ನ ಹಾಕುವಂಥದ್ದು. ಸೆಲೆಕ್ಷನ್ ಪ್ರೊಸೆಸ್ ಎಲ್ಲನೂ ಗೊತ್ತಿರುವಂಥದ್ದೇ. CBT ಎಕ್ಸಾಮ್ಸ್ನ ಕಂಡಕ್ಟ್ನ ಮಾಡ್ತಾರೆ. ಸೆಕ್ಷನ್ A, ಸೆಕ್ಷನ್ B ಅಂತೇಳಿ. ಅದರೊಳಗಡೆ ನೀವೇನು ಮಾರ್ಕ್ಸ್ನ ತೊಗೋತೀರೋ ಅದರ ಬೇಸ್ ಮೇಲೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಆ ಪೋಸ್ಟ್ನ ನಿಮಗೆ ಪ್ರೊವೈಡ್ನ ಮಾಡುವಂಥದ್ದು. ಸ್ಯಾಲ್ರಿ ಬಂದುಬಿಟ್ಟು ನಿಮ್ಗೆ ಅದು ಕೂಡ ಡೌಟ್ ಇರುತ್ತೆ. ಒಂದು ಬೇಸಿಕ್ ಯಾವುದಪ್ಪ ಅಂದಮೇಲೆ ನರ್ಸಿಂಗ್ ಅಷ್ಟೇ ಹೇಳ್ತೀನಿ ನೋಡಿ. 60,000 ಪ್ಲಸ್ಸು ಯಾರಿಗೆ ಇದೆಯಪ್ಪ ಅಂದಮೇಲೆ ನರ್ಸಿಂಗ್ ಸ್ಟಾಫಿಗೆ ಇರುವಂಥದ್ದು. ಇನ್ನು ಬೇರೆ ಟೆಕ್ನಿಷಿಯನ್ಸಿಗೆಲ್ಲನೂ 45 ಅರೌಂಡ್ 50,000 ಯಾವುದು 50,000 ಪ್ಲಸ್ಸು ಯಾವುದು ಟೆಕ್ನಿಷಿಯನ್ಸಿಗೆಲ್ಲನೂ ಸ್ಯಾಲ್ರಿನ ಪ್ರೊವೈಡ್ನ ಮಾಡ್ತಾ ಬರ್ತಿರುವಂಥದ್ದು. ಇದು ಒಂದು ಹೊಸ ರಿಕ್ರೂಟ್ಮೆಂಟು, ಒಂದು ಒಳ್ಳೆ ಅಪರ್ಚುನಿಟೀಸ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವೇನು ಮಾಡಿಪ್ಪ ಅಂದಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನ್ಸ್ನ ಹಾಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ತಾ ಬರ್ತೀನಿ, ನೋಡ್ತಾ ಇರಿ. ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.